ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನು ತುಂಬ ಚೆನ್ನಾಗಿದ್ದೇನೆ. ಇವತ್ತು ತುಂಬ ದಿನಗಳಾದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಯರ್ಲಿ 12:30 ಆಗಿತ್ತು. ಚರ್ಚಿಂದ ಮನೆಗೆ ರೀಚ್ ಆಗಬೇಕಾದ್ರೆ ನೋಡಿದರೆ ಎಲ್ಲರೂ ಹಲಸಿನ ಹಣ್ಣು ಕಟ್ ಮಾಡ್ತಾಯಿದ್ರು. ನನಗೆ ತಿನ್ನಲಿಕ್ಕೆ ರೆಡಿ ಇತ್ತು, ಸೊ ಬೇಗ ಬೇಗ ಹಲಸಿನಕಾಯಿ ಬ್ಯಾಟಿಂಗ್ ಎಲ್ಲ ಆಯಿತು. ಅದಾದಮೇಲೆ ಸ್ವಲ್ಪ ಹೊತ್ತಲ್ಲೇ ಊಟ ಎಲ್ಲ ಮಾಡಿ ಬೆಕ್ಕಿಗೆ ಸಹ ಊಟ ಹಾಕಿ ನಾ ಕೂತ್ಕೊಂಡದ್ದು ಬರೀಲಿಕ್ಕೆ. ಈಗ ಎಷ್ಟು ಬರೆದ್ರೆ ಕೂಡ ಮುಗಿಯೋದಿಲ್ಲ, ಅಷ್ಟು ಬರೀಲಿಕ್ಕೆ ಉಂಟು. ಆಲ್ಮೋಸ್ಟ್ ನನ್ನ ಸಂಡೇಸ್ ಎಲ್ಲ ಹೀಗೆ ಬರೆಯೋದ್ರಲ್ಲೇ ಹೋಗ್ತದೆ. ಹಾಗೆ ಸ್ವಲ್ಪ ಬರೆದು ಮತ್ತೆ ಹೊರಗೆ ಬಂದು ನೋಡಿದರೆ ಇದು ಗಿಡ ಇತ್ತು, ಇದು ರಂಬುಟನ್ ಗಿಡ. ಮತ್ತು ಇದು ನೋಡಿ, ಮಳೆ ಬಂದು ಹೀಗೆ ಆಗಿದೆ. ಮನೆ ಮುಂದೆ ಫುಲ್ ಈಗಲೂ ಪಿರಿ ಅಂತ ಬೀಳ್ತಾನೆ ಇರ್ತದೆ, ಫುಲ್ ಚೋರಾಗಿ ಬಿಟ್ಟಿದೆ. ಅದಾದಮೇಲೆ ಇದೊಂದು ಗುಲಾಬಿ ನೋಡಲಿಕ್ಕೆ ಕಣ್ಣಿಗೆ ಸಿಕ್ಕಿತು. ಅಂದರೆ ಇದು ಎಲ್ಲ ಹುಲ್ಲಿನ ಮಧ್ಯದಲ್ಲಿ ನಿಂತಿದೆ ಗಿಡ. ಅದಾದದ್ದೇ ನನ್ನ ಅಣ್ಣ ಪಪ್ಪಾಯ ತಗೊಂಡು ಬಂದ. ಅದು ಒಂದು ಹಣ್ಣಾಗಿತ್ತು. ಆಲ್ಮೋಸ್ಟ್ ಹಣ್ಣಾದ ಪಪ್ಪಾಯ ಎಲ್ಲ ಹಕ್ಕಿಗಳೇ ತಿಂತದೆ, ಆದರೆ ಇದು ಯಾವುದೋ ಪುಣ್ಯಕ್ಕೆ ಉಳ್ಕೊಂಡಿತ್ತು. ಇದಾದದ್ದೇ ಸ್ವಲ್ಪ ಹೊತ್ತಲ್ಲಿ ನಮ್ಮ ಪಯಣ ಶುರುವಾಯಿತು. ಇದು ನನ್ನ ಬೆಕ್ಕು, ನನ್ನ ಪ್ರೀತಿಯ ಬೆಕ್ಕು. ಇದನ್ನು ನಾನು ಎಲ್ಲಿಗೆ ಸಹ ಕರ್ಕೊಂಡು ಹೋಗೋದಿಲ್ಲ. ಆಲ್ಮೋಸ್ಟ್ 5 years ಆಯಿತು, ಅದು ನಮ್ಮ ಮನೆಯಲ್ಲೇ ಉಂಟು. ಆದರೆ ಇವತ್ತೇ ಫಸ್ಟ್ ಟೈಮ್ ನಾನು ಅದನ್ನು ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಫುಲ್ ಅದು ಹೆದರ್ಕೊಂಡಿತ್ತು. ಅದರ ಮಧ್ಯದಲ್ಲಿ ನನಗೆ ಸಹ ಭಯ ಆಗ್ತಿತ್ತು, ಬಿಕಾಸ್ ಎಲ್ಲಿ ಅದು ಹಾರಿ ಬಿಡ್ತದೆ ಅಂತೇಳಿ. ಅದಕ್ಕೆ ಭಯ ಆಗಿ ಸೊ ಗಟ್ಟಿ ಇಟ್ಕೊಂಡು ಕೂತ್ಕೊಂಡಿದ್ದೆ. ಅದಕ್ಕೆ ಭಯ ಆಗ್ತಿದ್ರೆ ಸಹ ಅದು ಹೊರಗೆ ಮಾತ್ರ ಸ್ವಲ್ಪ ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇತ್ತು, ಹಾರಲಬೇಡ ಅಂತೇಳಿ. ಫೈನಲಿ ನಾವು ರೀಚ್ ಆಗಬೇಕಾದ ಪ್ಲೇಸಿಗೆ ರೀಚ್ ಆದ್ವಿ. ಹೋದದ್ದೇ ನನ್ನ ಕಣ್ಣಿಗೆ ಬಿದ್ದದ್ದು ಈ ಹೂ. ಆ್ಯಕ್ಚುಲಿ ನಾನು ಹೋಗಲಿಕ್ಕೆ ಇರಲಿಲ್ಲ, ಆದರೆ ನನ್ನ ಅಮ್ಮ ಅಲ್ಲಿ ಹೋಗಲಿಕ್ಕಿದ್ರು. ಅವರಿಗೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ. ಹಾಗೆ ಹೂವಿನ ಗಿಡ ಎಲ್ಲ ತಗೊಂಡು ಹೊರಟಿದ್ರು. ಹಾಗೆ ನಾನು ಸಹ ಹೊರಟದ್ದು, ಬಿಕಾಸ್ ಅದು ನಮ್ಮದೇ ಮನೆ, ಆದರೆ ನಾವಲ್ಲಿ ಇರುವುದಿಲ್ಲ. ಸೊ ಹಾಗೆ ಅಲ್ಲಿಗೆ ರೀಚ್ ಆದಮೇಲೆ ಗೊತ್ತಾಯಿತು ನಮ್ಮ ಮನೆಯದ್ದು ಅರ್ಥಿಂಗ್ ಕರೆಕ್ಟಾಗಿ ಆಗಲಿಲ್ಲ ಅಂತೇಳಿ. ಹಾಗೆ ನನ್ನ ಮಾವ ಎಲೆಕ್ಟ್ರಿಷಿಯನ್, ಅವರು ನೋಡ್ತಾ ಇದ್ರು ಎಂತ ಅಂತ. ಅದಾದದ್ದೇ ಅವರು ಗಿಡ ನೆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ನಾನು ಮಾತ್ರ ಈ ಬೆಕ್ಕನ್ನು ಮನೆಯೊಳಗೆ ಕೂತ್ಕೊಳ್ಳಿಸಿ ಬಾಗಿಲಾಕಿ ಅದರ ವಿಡಿಯೋ ತೆಗೆದು ಅದರೊಟ್ಟಿಗೆ ಫುಲ್ ಆಟಾಡ್ತಾ ಇದ್ದೆ. ಇದು ನಮಗೆ ಸಿಕ್ಕಿದಂಥ ಮೂಮೆಂಟ್ಸ್ ಅಲ್ಲ, ಅದೆಲ್ಲ ಅಲ್ಲೇ ಉಂಟು, ಯೂಸ್ ಇಲ್ಲಲ್ಲ, ಹಾಗೆ ಅದನ್ನೆಲ್ಲ ಅಲ್ಲೇ ಇಟ್ಟಿದ್ದೇವೆ. ಹಾಗೆ ನಾವು ಸಹ ಎಲ್ಲಿ ಸಹ ಕಾಣಿಸ್ಕೊಳ್ಳಿಲ್ಲಲ್ಲ ವೀಡಿಯೋದಲ್ಲಿ, ಹಾಗೆ ಸ್ವಲ್ಪ ಮಿರರ್ ಮುಂದೆ ಪೋಸ್ ಕೊಡ್ತಾ ಇದ್ದೇನೆ. ಅಮ್ಮ ಮತ್ತು ಅಣ್ಣ ಅಲ್ಲಿ ಗಿಡ ನೆಡ್ತಾಯಿದ್ರು, ಬಟ್ ನನಗೆ ಅದರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ನಾನು ಬೇಗ ಮನೆಗೆ ಬಂದೆ. ಮನೆಗೆ ಬಂದು ನೋಡಬೇಕಾದ್ರೆ ನನ್ನ ಮಾವ ಕೂಡ ಮನೆಯಲ್ಲಿ ಗಿಡ ನೆಟ್ಟಿದ್ರು, ಅಂದರೆ ಬದನೆಕಾಯಿದ್ದು. ಹಾಗೆ ಮತ್ತು ನಾನು ಹೋದದ್ದು ನನ್ನ ಫೇವ್ರೆಟ್ ಸ್ಪಾಟ್, ಅಂದರೆ ನಮ್ಮ ಮನೆ ಮೇಲೆ ಒಂದು ಗ್ರೌಂಡ್ ಟೈಪಲ್ಲಿ ಉಂಟು, ಅಲ್ಲಿಗೆ ನಾನು ನನ್ನ ಅಮ್ಮ ಬಂದ ಮೇಲೆ ಹೋದದ್ದು. ಯಾಕಂದರೆ ಅಮ್ಮನಿಗೆ ಕೂಡ ಅಲ್ಲಿಗೆ ಹೋಗಬೇಕಂತ ಇತ್ತು, ಬಿಕಾಸ್ ಅವರು ಇಲ್ಲಿ ಇರುವುದಿಲ್ಲ ಮನೆಯಲ್ಲಿ. ನಾವಿಬ್ಬರು ಹೋದದ್ದು ನೋಡಿ ನನ್ನ ಅಣ್ಣ ಕೂಡ ನಮ್ಮನ್ನು ಹುಡುಕಿಕೊಂಡು ಮೇಲೆ ಬಂದಿದ್ದಾನೆ. ಇವತ್ತು ಎಂತ ಕೂಡ ಇಂಟ್ರೆಸ್ಟಿಂಗ್ ವಿಷಯಗಳಂತೂ ಇರಲೇ ಇಲ್ಲ, ಆದರೂ ಸುಮ್ಮನೆ ತುಂಬ ದಿನ ಆಯಿತು ವ್ಲಾಗ್ ಮಾಡದೆ. ಹಾಗೆ ಇರಲಿ ಅಂತೇಳಿ ವ್ಲಾಗ್ ಮಾಡಿದ್ದು ನಾನು. ಹಾಗಾಗಿ ನಾನು ನನ್ನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.